ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ವೆಲ್ಕಮ್ ಟು ಅಶ್ವಿನೀಸ್ ವ್ಲಾಗ್ಸ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತ ಹೇಳಿದ್ರೆ ಒಂದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಅದು ಬೇರೆ ತುಂಬಾ ಲಾಂಗ್ ಇರೋದ್ರಿಂದ ಹೋಗೋದು ಬೇಡ ಅಂತ ಅಂದ್ಕೊಂಡೆ. ಸೊ ಅವರು ಮೇಕಪ್ ಕೂಡ ನೀನೇ ಮಾಡಬೇಕು ಹಾಗೆ ಅಂತೆಲ್ಲ ಹೇಳಿ ಕಾಲ್ ಮಾಡಿದ್ದಕ್ಕೆ ಹೋದೆ ಆ ಫಂಕ್ಷನ್ಗೆ. ನೋಡಿ ಇಲ್ಲಿ ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡಿ ಮನೆಗೆ ಹೋಗಿ ಮತ್ತೆ ತಿರ್ಗಾ ನಾವು ರೆಡಿ ಆಗಿ ಪಾಪು ನಾನು ರೆಡಿಯಾಗಿ ಫಂಕ್ಷನ್ಗೆ ಹೊರಟು. ನಾನು ಬಂದು ಪಾರ್ಕಿಗೆ ಅಂತ ಹೇಳಿ ಇವನನ್ನು ಕರ್ಕೊಂಡು ಬಂದುಬಿಟ್ಟೆ. ಸೊ ಬರಲ್ಲ ಅಂತಿದ್ದ. ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾನೆ ಪಾಪು ಮಾತ್ರ. ಅವನು ಫಸ್ಟ್ ಟೈಮ್ ಬಂದಿರೋದಲ್ಲ, ಸೊ ಹುಡುಕ್ತಾ ಇದ್ದಾನೆ ಮಮ್ಮಿ ಎಲ್ಲೋಯ್ತು ನನ್ನ ಬಿಟ್ಟು ಅಂತ ಹೇಳಿ ಹುಡ್ಕಾಡ್ತಿದ್ದ. ಸೊ ಕರೆದೆ ಇಲ್ಲೇ ಇದ್ದೆ ಬಾ ಅಂತ. ಹಾಯ್ 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 ಮಾಡಿಸಿ ಹಾಯ್ ಹಿಂಗೆ ಇಲ್ಲಿ ಹೇಳಿ ನೋಡಿ ಬೊಂಬೆ ಥರ ರೆಡಿಯಾಗಿ ಕುತ್ಕೊಂಡಿದ್ದಾಳೆ. ಎಲ್ಲಿ ಯಜಮಾನ ಇವತ್ತು ಕರ್ಕೊಂಡ್ಬಂದಿಲ್ಲ. ಅಷ್ಟೇ ಯಾವಾಗ ಬಂತು? ಪಟಾಪಟ ಅಂತ ಒಂದು ಸ್ಮಾಲ್ ಆಗಿ ಮಿನಿ ಲಾಕ್ ಥರ ಮಾಡಿದ್ವಿ. ಪಾಪು ಆಟ ಆಡ್ಕೊಂಡಿದ್ದ ಹಾಗೇನೆ. ಅವನು ಬೇಬಿ ಇದೆ ಬಾ ಅಂತ ಹೇಳಿದ್ದಕ್ಕೆ ಅವನು ಬಂದಿದ್ದು ಒಳಗಡೆ ಪಾರ್ಕಿಗೆ ಹೋಗೋಣ ಅಂತ ಆಟ ಮಾಡ್ತಿದ್ದ. ಅವನಿಗೆ ಬೇಬಿ ಬೇಕಂತೆ. ಸೊ ಅವ್ನ ಮನೇಲಿ ಬಂದು ಒಂದು ಬೊಂಬೆ ಇಟ್ಕೊಂಡು ಅದು ನನ್ನ ತಮ್ಮ ಅಂತ ಆಟ ಆಡ್ತಾ ಇದ್ದಾನೆ. ಫುಲ್ಲು ನಿದ್ದೆ ಮೂಡಲಿತ್ತು ಪಾಪು ಮಾತ್ರ. ಕಂಪ್ಲೀಟ್ ಮೇಕಪ್ ಲುಕ್ ಮಾತ್ರ ಚೆನ್ನಾಗಿತ್ತು, ಅವಳಿಗೂ ಕೂಡ ಸೂಟ್ ಆಗಿತ್ತು. ಆ ಸ್ಯಾರಿ ಕೂಡ ಚೆನ್ನಾಗಿ ಒಳ್ಳೆ ಲುಕ್ ಬಂದಿತ್ತು. ನೆಕ್ಸ್ಟ್ ಇಲ್ಲಿ ಫೋಟೋಗೆ ಅಂತ ಹೋದೋ. ಸೊ ಫೋಟೋಗೆ ಅಂತ ಅಕ್ಷತೆ ಹಾಕು ಅಂತ ಹೇಳ. ಪಾಪ ಅವಳು ಕುತ್ಕೊಂಡ್ರೆ ಹಾಕು ಅಂತ ಹೇಳಿ ಮುಖಕ್ಕೆ ಎರಚಿಬಿಡೋದ. ಬಟ್ ಅವನಿಗೆ ಪಾಪಗೆ ಮಾತ್ರ ಎಲ್ಲೇ ಹೋದ್ರೂ ಕೂಡ ಯಾರಾದರೂ ಒಬ್ಬರು ಫ್ರೆಂಡ್ ಮಾಡ್ಕೊಂಬಿಟ್ಟಿರ್ತಾನೆ. ಅವನೇನೆ ಈ ರೀತಿ ಆಟ ಆಡಿಕೊಂಡು ಕಮ್ಯುನಿಕೇಟ್ ಮಾಡಿಕೊಂಡು ಅವ್ರ ಜೊತೆನೇ ಇದ್ದಾನೆ. ಫುಲ್ ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ನಾನು ಬ್ಯುಸಿಯಾಗಿ ಆಗಿಬಿಟ್ಟಿದ್ದೆ. ಅಲ್ಲಿ ಎಲ್ಲ ಜೊತೆನೂ ಮಾತಾಡಿಕೊಂಡು ಸಿಂಪಲ್ಲಾಗಿ ನೆನಪಾದಾಗ ಒಂದೊಂದು ಚೂರು ಕ್ಲಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಊಟ ಎಲ್ಲ ಮುಗಿಸಿ ಮನೆಗೆ ಬಂದು. ಥ್ಯಾಂಕ್ ಯು ಸೋ ಮಚ್.